ಉಡುಪಿ ಜಿಲ್ಲೆಯ ಗ್ರಾಮ ಸಭೆಯಲ್ಲಿ ಗದ್ದಲ ಗಲಾಟೆ ಏರ್ಪಟ್ಟಿದೆ. ಫ್ಯಾನ್ ದುರಸ್ತಿ ವಿಚಾರಕ್ಕೆ ಸಭೆಯಲ್ಲಿ ಜಟಾಪಟಿ ನಡೆದಿದೆ. ಕಾರ್ಕಳ ತಾಲೂಕಿನ ಮೀಯಾರು ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಈ ಗದ್ದಲ ಗಲಾಟೆ. ಸಾರ್ವಜನಿಕರು ಹಾಗೂ ಅಧಿಕಾರಿಗಳ ನಡುವೆ ವಾಗ್ವಾದ ಆಗಿದೆ. 3 ಫ್ಯಾನ್ಗಳ ದುರಸ್ತಿಗೆ 13,000 ಅಂತ ಹೇಳಿ ವೆಚ್ಚ ಇದೆಯಲ್ಲ, ಈ ಗಲಾಟೆಗೆ ಕಾರಣ ಅದು. 3 ಫ್ಯಾನ್ಗಳ ದುರಸ್ತಿ ಮಾಡಲಿಕ್ಕೆ ಹೊಸ ಫ್ಯಾನ್ಗಳನ್ನು 6 ಫ್ಯಾನ್ಗಳನ್ನು ಖರೀದಿ ಮಾಡುವಷ್ಟು ದುಡ್ಡು ಅದು. ಹೊಸ ಫ್ಯಾನ್ಗಳನ್ನು ತೆಗೆದುಕೊಂಡ್ರೆ 6 ಫ್ಯಾನ್ ಬರುತ್ತೆ. ಬಟ್ ಇಲ್ಲಿ 3 ಫ್ಯಾನ್ಗಳ ರಿಪೇರಿಗೆ 13,000 ರೂಪಾಯಿ ಅಂತ ಹೇಳಿ ವೆಚ್ಚ ಹಾಕಿದ್ದಾರೆ. ಇದು ಸಾರ್ವಜನಿಕರ ಪ್ರಶ್ನೆ. ಈ ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರಿಸಿದ ಕಕ್ಕಾಬಿಕ್ಕಿಯಾಗಿದ್ದಾರೆ PDO. ಹೆಂಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಆಗುತ್ತೆ ರೀ? ಬರೀ 3 ಫ್ಯಾನ್ಗಳ ರಿಪೇರಿಗೆ 13,000 ಹೆಂಗೆ ಖರ್ಚು ಮಾಡ್ತಾರೆ ರಿಪೇರಿಗೆ? PDOಗೆ ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಿಲ್ಲ. ಕಕ್ಕಾಬಿಕ್ಕಿಯಾಗಿದ್ದಾರೆ. ಜನ ಸುಮ್ಮನೆ ಬಿಡ್ತಾರಾ? ಕಳ್ಳ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗೂ ಪ್ರಶ್ನೆ ಮಾಡೇ ಮಾಡ್ತಾರೆ. ಇಲ್ಲೂ ಕೂಡ ಹಾಗಾಗಿದೆ. ಜನರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ PDO ಮುಜುಗರಕ್ಕೊಳಗಾದಂಥ ಘಟನೆ ಇದು. 13,000 ರೂಪಾಯಿ ಕೊಟ್ಟಿದ್ದೀರಲ್ಲ ಹೊಸದು ಅಲ್ಲ, ಅಲ್ಲಿ ಹೇಳಿದ್ದು ಹಾಗೆ ಅವರು 3 ಫ್ಯಾನ್ ರಿಪೇರಿಗೆ 13,000 ಅಂತ ವೈಂಡಿಂಗ್ ಮಾಡಿ ಅಂತ ಹೇಳಿದ್ದಾರೆ. ಅದು ಹೊಸ ಬಿಚ್ಚಿ ನೋಡಬೇಕು, ಬೆಳ್ಳಿದ್ದು ಬಿನ್ನಿ ಮಾಡಿದ್ದಾರೆ ಹೇಳಿ. ವೈಂಡಿಂಗ್ ಮತ್ತೆ ಇತರೆ ಸಾಮಗ್ರಿ ಬೇರೆ ಬೇರೆ ಬರ್ತದೆ, ವೈಂಡಿಂಗ್ ಅಂತ ಬರಲ್ಲ. ಅಲ್ಲ, ಏನಿದ್ರು 3 ಫ್ಯಾನಿಗೆ 13,000. ಅದು ಯಾವ ಫ್ಯಾನ್ ಅಂತ ಹೇಳಿ? ವೈರಿಂಗ್ ಫ್ಯಾನ್ ಅಂತಂದ್ರೆ ವೈರಿಂಗ್ ಅವರು ಹೇಳಿದ್ದು ವೈರಿಂಗ್ ಅಲ್ಲಿ ಇತ್ತಲ್ಲ ಆಲ್ರೆಡಿ. ಅವರು ಹೇಳಿದ್ದು 3 ಫ್ಯಾನ್ ರಿಪೇರಿಗೆ 13,000 ಅಂತ ಹೇಳಿ. ರಿಪೇರಿ ಆಗಿರೋದಲ್ವಾ? ರಿಪೇರಿ ಆಗಿ ನಮ್ಗೆ ಅದು ಫ್ಯಾನ್ ತೋರಿಸಿದ್ರೆ ಒಳ್ಳೆ ಇತ್ತು ಒಂದ್ಸಲ. ಫ್ಯಾನ್ ನೋಡ್ಬೇಕಿತ್ತು ನಮ್ಗೆ. ಫ್ಯಾನ್ ಬೇಕಾದ್ರೆ ಬಂದು ಆಮೇಲೆ ನೋಡಿ. ಅಲ್ಲಿ ನೋಡಲ್ಲ 13,000 ಹೇಗೆ ಅಂತ ಹೇಳಿ. ಫ್ಯಾನಿಗೆ 13,000 ಹೇಗೆ ಆಯ್ತು? ಒಂದಕ್ಕೆ 5,000 ರೂಪಾಯಿ ಆಯ್ತು. 1,500 ರೂಪಾಯಿಗೆ ಫ್ಯಾನ್ ಸಿಗ್ತದೆ ವಸ್ತು ಒಟ್ಟು ಇಷ್ಟು ಅಂತ ಹೇಳಿದ್ರೆ 3,000ಗೆ ಒಳ್ಳೆ ಫ್ಯಾನ್ ಸಿಗ್ತದೆ. ಬಿಲ್ಡಿಂಗ್